ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಅಬ್ದುಲ್ ಅಜೀಜ್ ಎಸ್.ಎಂ. ಶಾಲಿವಾಹನ ಶಕ ಶ್ರೀ ಶಾರ್ವರಿನಾಮ ಸಂವತ್ಸರ ನಿಜ ಅಶ್ವಯುಜ ಮಾಸ ಕೃಷ್ಣ ಪಕ್ಷ ಏಕಾದಶಿ 11/11/2020 ಬುಧವಾರ. ನಕ್ಷತ್ರ ಉತ್ತರ. ಮುಖ್ಯಾಂಶಗಳು: ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ. ಹಿರಿಯ ಶ್ರೇಣಿ ನ್ಯಾಯಾಲಯ ಶೃಂಗೇರಿ ನ್ಯಾಯಾಲಯದಲ್ಲಿ ಪುನರಾರಂಭಿಸುವಂತೆ ಮನವಿ. ಸುದ್ದಿಯ ವಿವರ. ದೇಶದಲ್ಲಿ ಬಿಜೆಪಿ ಅಲೆ ಬೀಸುತ್ತಿದ್ದು, ವಿಧಾನಸಭಾ ಹಾಗೂ ರಾಜ್ಯದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಜಯ ಸಾಧಿಸಿದೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿ. ಶಿವಶಂಕರ್ ಹೇಳಿದರು. ಪಟ್ಟಣದ ಭಾರತಿ ಚೌಕದಲ್ಲಿ ಮಂಗಳವಾರ ದೇಶದಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ ಸಂದರ್ಭದಲ್ಲಿ ಮಾತನಾಡಿದರು. ರಾಜರಾಜೇಶ್ವರಿ ಹಾಗೂ ಶಿರಾದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ದಾಖಲೆಯ ಮತ ಪಡೆದು ವಿಜಯ ಗಳಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳು ಹೀನಾಯ ಸೋಲು ಅನುಭವಿಸಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸರ್ಕಾರದ ಕಾರ್ಯಕ್ಷಮತೆಗೆ ಇದು ಸಾಕ್ಷಿಯಾಗಿದೆ ಎಂದರು. ತಾಲೂಕ್ ಪಂಚಾಯಿತಿ ಸದಸ್ಯ ಅಂಬ್ಳೂರು ರಾಮಕೃಷ್ಣರಾವ್ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಮುಂಬರುವ ಚುನಾವಣೆಯಲ್ಲೂ ಜಯಗಳಿಸುತ್ತದೆ ಎಂಬುದಕ್ಕೆ ಇದು ದಿಕ್ಸೂಚಿಯಾಗಿದೆ. ಕಾರ್ಯಕರ್ತರ ಶ್ರಮದಿಂದ ಪಕ್ಷ ಸದೃಢವಾಗಿ ಬೆಳೆಯುತ್ತಿದೆ. ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಬಿಜೆಪಿ ಅಧಿಕಾರ ಪಡೆಯಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದರು. ಬಿಜೆಪಿ ಅಧ್ಯಕ್ಷ ತಲಗಾರು ಉಮೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹರೀಶ್ ಶೆಟ್ಟಿ, ಪಟ್ಟಣ ಪಂಚಾಯಿತಿ ಸದಸ್ಯ ಎಚ್.ಎಸ್. ವೇಣುಗೋಪಾಲ್, ಅರುಣ್ ಕುಮಾರ್, ಎ.ಎಂ. ಶ್ರೀಧರ್ ರಾವ್, ಅಂಗುಡಿ ದಿನೇಶ್, ಭಾನುಪ್ರಕಾಶ್, ಬಾಲಗಣಪತಿ ಭಟ್, ವಿಘ್ನೇಶ್, ಸುನಿಲ್ ಸಂಪೆಕೊಡಲು ಮತ್ತಿತರರು ಇದ್ದರು. ಸರ್ಕಾರ ಪಿಯು ಉಪನ್ಯಾಸಕರ ವರ್ಗಾವಣೆ ಪ್ರಕ್ರಿಯೆ ಆರಂಭಿಸಿದ್ದು, ಈ ಹಿಂದೆ ಇದ್ದ ಹಳೆ ನಿಯಮ ಉಳಿಸಿಕೊಂಡು ವರ್ಗಾವಣೆ ಮಾಡಲಾಗುತ್ತಿದೆ. ಇದರಿಂದ ಉಪನ್ಯಾಸಕರಿಗೆ ತೊಂದರೆಯಾಗುತ್ತಿದೆ ಎಂದು ಪಿಯು ಉಪನ್ಯಾಸಕರು ಆಕ್ಷೇಪಿಸಿದ್ದಾರೆ. ಪತ್ರಿಕಾ ಹೇಳಿಕೆ ನೀಡಿರುವ ಉಪನ್ಯಾಸಕರು, ಈ ನಿಯಮದ ಪ್ರಕಾರ ಕೇವಲ ಆದ್ಯತೆ ಮತ್ತು ದಂಪತಿ ಪ್ರಕರಣಕ್ಕೆ ನ್ಯಾಯ ಸಿಗುತ್ತದೆ. ಇತರೆ ಉಪನ್ಯಾಸಕರಿಗೆ ವರ್ಗಾವಣೆ ಅವಕಾಶವೇ ದೊರಕುವುದಿಲ್ಲ. ವರ್ಗಾವಣೆ ನಿಯಮ ಎಲ್ಲರಿಗೂ ಸಮಾನ ಅವಕಾಶ ಕೊಡುವಂತಾಗಬೇಕು. ಇಲ್ಲವಾದರೆ ಅದನ್ನು ಸಾರ್ವತ್ರಿಕ ವರ್ಗಾವಣೆ ಎನ್ನಲಾಗುವುದಿಲ್ಲ. ಸರ್ಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆಯನ್ನು ಸರಳೀಕರಿಸಲಾಗಿದೆ. ಅದರಂತೆ ಪಿಯು ಉಪನ್ಯಾಸಕರಿಗೂ ಇದೇ ನಿಯಮವನ್ನು ರೂಪಿಸಬೇಕಿದೆ. ಕಳೆದ ಹಲವು ವರ್ಷದಿಂದ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇನ್ನು ವರ್ಗಾವಣೆ ಭಾಗ್ಯ ದೊರಕದೆ 75% ಉಪನ್ಯಾಸಕರು ನಿರಾಸೆ ಪಡುವಂತಾಗಿದೆ. ವೃದ್ಧ ಪೋಷಕರನ್ನು ನೋಡಿಕೊಳ್ಳಲಾಗದೆ ಮಾನಸಿಕವಾಗಿ ನೊಂದಿದ್ದೇವೆ. ಸರ್ಕಾರ ನಮ್ಮ ಕೋರಿಕೆಯನ್ನು ಸ್ಪಂದಿಸಿ ಸಾಮಾಜಿಕ ನ್ಯಾಯ ನೀಡಬೇಕು ಎಂದು ಆಗ್ರಹಿಸಿದರು. ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಈ ಹಿಂದಿನಂತೆ ವಾರದಲ್ಲಿ ಬುಧವಾರದಂದು ಸಂಚಾರಿ ಹಿರಿಯ ವಿಭಾಗ ನ್ಯಾಯಾಲಯದ ಕಲಾಪ ನಡೆಸುವಂತೆ ವಕೀಲ ವಿ.ಆರ್. ನಟಶೇಖರ್ ಉಚ್ಚ ನ್ಯಾಯಾಲಯ ಹಾಗೂ ಜಿಲ್ಲಾ ಸತ್ರ ನ್ಯಾಯಾಧೀಶರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಜಿಲ್ಲೆಯ ಶೃಂಗೇರಿ, ಕೊಪ್ಪ ಮತ್ತು ನರಸಿಂಹರಾಜಪುರ ತಾಲೂಕಿಗೆ ಒಳಗೊಂಡಂತೆ ನರಸಿಂಹರಾಜಪುರದಲ್ಲಿ ಸಿವಿಲ್ ಜಡ್ಜ್ ನ್ಯಾಯಾಲಯ ಹಿರಿಯ ವಿಭಾಗ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ 1 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿತ್ತು. ಪ್ರತಿ ಬುಧವಾರದಂದು ಶೃಂಗೇರಿ ತಾಲೂಕಿನ ಪ್ರಕರಣದ ವಿಚಾರಣೆಯನ್ನು ಇಲ್ಲಿನ ನ್ಯಾಯಾಲಯದ ಕಟ್ಟಡದಲ್ಲಿ ನಡೆಸಲಾಗುತ್ತಿತ್ತು. ಕೋವಿಡ್-19 ಸಾಂಕ್ರಾಮಿಕ ರೋಗ ಆರಂಭವಾದ ನಂತರ ಇಲ್ಲಿ ಹಿರಿಯ ನ್ಯಾಯಾಲಯದ ಕಲಾಪ ಸ್ಥಗಿತಗೊಳಿಸಲಾಗಿದೆ. ಇದರಿಂದ ಕಕ್ಷಿದಾರರು ನರಸಿಂಹರಾಜಪುರ ತಾಲೂಕಿಗೆ ಸಂಚರಿಸಬೇಕಾಗಿದೆ. ತಾಲೂಕಿನ ಗಡಿಭಾಗವಾದ ಕೆರೆಕಟ್ಟೆಯಿಂದ 80 ಕಿಲೋಮೀಟರ್ ದೂರವಿರುವ ನರಸಿಂಹರಾಜಪುರಕ್ಕೆ ಸಂಚರಿಸಲು ಬಸ್ ಸೌಕರ್ಯವಿಲ್ಲ. ತಾಲೂಕಿನ ಕಕ್ಷಿದಾರರ ಹಿತದೃಷ್ಟಿಯಿಂದ ಇಲ್ಲಿಯೇ ನ್ಯಾಯಾಲಯದ ಕಲಾಪವನ್ನು ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಿಧನ ವಾರ್ತೆ. ನೆಮ್ಮಾರು ಗ್ರಾಮ ಪಂಚಾಯಿತಿಯ ಒಳಲೆ ಭಾಸ್ಕರ್ 62 ವರ್ಷ ಮಂಗಳವಾರ ನಿಧನರಾದರು. ಮೃತರು ಅವಿವಾಹಿತರಾಗಿದ್ದರು. ಜಾಹೀರಾತು: ಲಿಂಬೆ, ಬಟರ್ ಫ್ರೂಟ್, ಅಂಜೂರ, ದಿವಿ ಹಲಸು, ಕಸಿ ಚಕ್ಕೋತ, ಚಿಕ್ಕು, ಸಂಪಿಗೆ, ಹಲಸಿನ ಗಿಡ, ಕುಳ್ಳಜಾತಿಯ ತೆಂಗು, ಮಾಡಹಾಗಲ ಗಿಡ ಲಭ್ಯವಿದೆ. ಸಂಪರ್ಕಿಸಿ 6362030827. ವಂದನೆಗಳು. ಸುದ್ದಿ ಸಂಪಾದಕ ಕೆ.ಎಲ್. ಗೋಪಾಲಕೃಷ್ಣ, ಸಹಕಾರ ಕೆ.ವಿ. ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಪ್ರತಿಕ್ರಿಯೆ ನೀಡುವವರು 9448843831ಕ್ಕೆ ವಾಟ್ಸಪ್ ಮಾಡಿ. ಧನ್ಯವಾದಗಳು.